ಯಾವುದೇ ಆಗಿರಲಿ, all your questions shall be answered through the word of God. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ದೇವರ ವಾಕ್ಯದಿಂದ ಉತ್ತರವನ್ನು ಹೊಂದಿಕೊಳ್ಳಲು ಸಾಧ್ಯ. What we are called for as a believer, ನಾವು ವಿಶ್ವಾಸಿಗಳಾಗಿ ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? we are called to walk by faith, not by sight. ನಾವು ನಂಬಿಕೆಯಿಂದ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟವರು, ನೋಡಿ ನಡೆಯುವುದಕ್ಕಾಗಿ ಅಲ್ಲ. Quickly turn our attention to 1 Timothy chapter 6 verse 12. ವೇಗವಾಗಿ ನಮ್ಮ ಗಮನವನ್ನ ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Fight the good faith of fight. Fight the good fight of faith. Take hold of the eternal life to which you were called, and you have made the good confession in the presence of many witnesses. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. Apostle Paul, by the Holy Spirit, instructing us each and every believer, hear this thing, fight the good fight of faith. ಅಪೊಸ್ತಲನಾದ ಪೌಲನು ಎಲ್ಲಾ ವಿಶ್ವಾಸಿಗಳಿಗೆ ಇಲ್ಲಿ ಉತ್ಸಾಹ ಪಡಿತಾ ಒಳ್ಳೆಯ ನಂಬಿಕೆಯ ಹೋರಾಟವನ್ನ ಮಾಡಿರಿ ಎಂಬುದಾಗಿ ಕರೆಯನ್ನು ಕೊಡ್ತಾ ಇದ್ದಾನೆ. Here is a very important thing. ಇಲ್ಲಿ ಬಹಳ ಮುಖ್ಯವಾದ ಒಂದು ಸಂಗತಿ ಇದೆ. Do we need to fight the fight? ನಾವು ಹೋರಾಟವನ್ನ ಮಾಡಬೇಕಾ? We see in the book of Colossians, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ. quickly turn our attention to Colossians chapter 2 verse 14 and 15 says, having cancelled out of the certificate of the debt consisting the decrees against us, which was hostile to us, he has taken it out of the way and have nailed it to the cross. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೇರಿಸುತ್ತಾ ತೋರಿಸಿದನು. Yes, 15th verse says, he has disarmed the rulers, authorities. He made them a public display of them, having triumphed over them through him. That means Jesus made enemy paralyzed. He made him nothing. ನೋಡ್ರಿ, ಇಲ್ಲಿ 15ನೇ ವಾಕ್ಯದ ಪ್ರಕಾರ ಆತನು ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿದನು. ಅದರರ್ಥ ಯೇಸು ಕ್ರಿಸ್ತನು ಇವೆಲ್ಲ ಅಧಿಕಾರಗಳನ್ನ ನಿಶಕ್ತವಾಗಿ ಮಾಡಿದನು. Yes, this is true. The word of God says the enemy is defeated in Christ Jesus 2020 years back. ಹೌದು, ಇದು ಸತ್ಯ. 2020 ವರ್ಷಗಳ ಹಿಂದೆಯೇ ವಿರೋಧಿಯು ಯೇಸು ಕ್ರಿಸ್ತನ ಮೂಲಕ ಸೋಲಲ್ಪಟ್ಟಿದ್ದಾನೆ. Amen. The cross is the victory of Jesus. ಶಿಲುಬೆ ಯೇಸು ಕ್ರಿಸ್ತನ ಜಯವಾಗಿದೆ. Hallelujah. He made Satan nothing. He nullified the power of the Satan. ಸೈತಾನನನ್ನ ಏನೂ ಇಲ್ಲದ ಹಾಗೆ ಸೈತಾನನ ಕಾರ್ಯಗಳನ್ನು ಆತನು ನಾಶ ಮಾಡಿದನು. In a original Greek text says Jesus made Satan zero, valueless. ಗ್ರೀಕ್ ಭಾಷಾಂತರದಲ್ಲಿ ನೋಡುವುದಾದ್ರೆ ಸೈತಾನನನ್ನ ಯೇಸು ಕ್ರಿಸ್ತನು ಯಾವುದೇ ಮೌಲ್ಯ ಇಲ್ಲದಾಗಿ ಶೂನ್ಯವಾಗಿ ಮಾಡಿದನು ಎಂಬುದಾಗಿ ಹೇಳುತ್ತದೆ. But all the victory Jesus got in Christ Jesus, that is yours and mine victory. ಯೇಸು ಕ್ರಿಸ್ತನು ಯಾವೆಲ್ಲ ಜಯವನ್ನು ಹೊಂದಿಕೊಂಡಿದ್ದಾನೋ ಕ್ರಿಸ್ತನ ಮೂಲಕ ಅದು ನನ್ನ ಮತ್ತು ನಿಮ್ಮ ಜಯವಾಗಿದೆ. Now here comes to the 1 Timothy chapter 6 verse 12 says, fight the good fight of faith. ಇಲ್ಲಿ ನೋಡ್ರಿ, ತಿರುಗಿ ಮೊದಲನೇ ತಿಮೋಥೆ 6ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಬರೋಣ. ಇಲ್ಲಿ ಒಳ್ಳೆಯ ನಂಬಿಕೆಯ ಹೋರಾಟವನ್ನ ಮಾಡಿರಿ ಎಂಬುದಾಗಿ ಹೇಳುತ್ತದೆ. Now you no need to fight against the Satan, you need to fight the good fight, not the bad fight, good fight of faith. ಇಲ್ಲಿ ನೋಡ್ರಿ, ವಿರೋಧಿಯ ವಿರುದ್ಧವಲ್ಲ ನೀವು ಹೋರಾಡುವಂತದ್ದು, ನೀವು ಒಳ್ಳೆ ಹೋರಾಟ, ಅದು ನಿಮ್ಮ ನಂಬಿಕೆಯ ಹೋರಾಟವನ್ನ ಮಾಡಬೇಕು. Why? ಯಾಕೆ? Because we live in this body. ಯಾಕಂದ್ರೆ ಈ ಶರೀರದಲ್ಲಿ ನಾವು ಜೀವಿಸ್ತೇವೆ. Amen. The body is connected with the natural things of this world. ಇಲ್ಲಿ ನೋಡ್ರಿ, ಶರೀರ ಈ ಲೋಕದ ಸ್ವಾಭಾವಿಕ ಕಾರ್ಯಗಳೊಂದಿಗೆ ಅದು ಸಂಬಂಧವನ್ನು ಇಟ್ಟುಕೊಂಡಿರುತ್ತದೆ. You will hear a lot of wrong news. ಅನೇಕ ಕೆಟ್ಟ ಸಂಗತಿಗಳನ್ನ ಕೇಳಿಸ್ಕೊಳ್ತೀರಾ. A lot of wrong thoughts are coming in the mind. Enemies injecting into the mind. ಅನೇಕ ತಪ್ಪಾದ ಆಲೋಚನೆಗಳು ನಿಮ್ಮ ಮನಸ್ಸಿನೊಳಗೆ ವೈರಿ ಹಾಕ್ತಾನೆ.
how you will respond to that situation. ಆ ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಾ? You no need to be afraid in such a situation. ಅಂತಹ ಪರಿಸ್ಥಿತಿಯಲ್ಲಿ ನೀವು ಭಯ ಬೀಳುವ ಅವಶ್ಯಕತೆ It ಇಲ್ಲ. seems like people are used to say, I am heavily pressure from every side. Pressure is coming into my mind. ಜನರು ಹೇಳ್ತಾರೆ ಎಲ್ಲಾ ಭಾಗದಿಂದ ನನ್ನ ಮನಸ್ಸಿನ ಮೇಲೆ ಒತ್ತಡ ಬರುತ್ತಾ ಇದೆ ಎಂಬುದಾಗಿ. I feel like depressed. ನಾನು ನಿರುತ್ಸಾಹಗೊಂಡಾಗೆ ಅನಿಸ್ತಾ ಇದೆ. Dear friend, ಪ್ರಿಯ ಸ್ನೇಹಿತರೆ, you no need to be worried about this situation. ಪರಿಸ್ಥಿತಿಗಳ ಬಗ್ಗೆ ಚಿಂತಿಸುವ ಅವಶ್ಯಕತೆ ನಿಮಗಿಲ್ಲ. You need to rise up in the faith. ನೀವು ನಂಬಿಕೆಯಲ್ಲಿ ಎದ್ದೇಳಬೇಕು. How? ಹೇಗೆ? Word of God says, book of James chapter 4 verse 7 says, submit yourself to God. Next word says, resist the enemy, he will flee from you. ಯಾಕೋಬ 4:7 ಹೇಳುತ್ತದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. Come on, word of God never says fight against the devil. Word of God says resist the devil. ದೇವರ ವಾಕ್ಯವು ಸೈತಾನನ ವಿರುದ್ಧ ಹೋರಾಡ್ರಿ ಎಂಬುದಾಗಿ ಹೇಳ್ತಾ ಅಲ್ಲ, ಸೈತಾನನ ಎದುರಿಸಿರಿ ಎಂಬುದಾಗಿ ಹೇಳುತ್ತದೆ. Come on, good fight of faith. ನಂಬಿಕೆಯ ಒಳ್ಳೆ ಹೋರಾಟ. When you stand in agreement with the word of God, I am telling to you, this is very important. Every deception that is against you, it will flee away. It will not stand against your life. ನೀವು ದೇವರ ವಾಕ್ಯದೊಂದಿಗೆ ಒಡಂಪಟ್ಟು ನಿಲ್ಲುವಾಗ ಎಲ್ಲ ವಂಚನೆಗಳು, ಎಲ್ಲ ಸೈತಾನನ ಕುತಂತ್ರಗಳು ಅದು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತದೆ. You may feel some of the symptoms in your physical body, but don't accept that symptoms into your body. ನಿಮ್ಮ ಶಾರೀರಿಕವಾದ ದೇಹದಲ್ಲಿ ಯಾವುದಾದ್ರೂ ಸೂಚನೆಗಳು ಕಾಣುತ್ತಿರಬಹುದು, ಆದ್ರೆ ಅದನ್ನ ಒಪ್ಪಿಕೊಳ್ಬೇಡ್ರಿ. Your body is not for sickness. ನಿಮ್ಮ ಶರೀರ ಅದು ರೋಗಕ್ಕಾಗಿ ಅಲ್ಲ. Hallelujah. You may be, lot of thoughts are coming into your mind. Hey, you cannot do that. Finish. Everything is over. You will never win in your life. ನಿಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರುತ್ತಿರಬಹುದು, ನಿನ್ನ ಕೈಯಲ್ಲಿ ಇದಾಗಲ್ಲ, ನಿನ್ನ ಕತೆ ಮುಗಿದು ಹೋಯಿತು ಎಂಬುದಾಗಿ. Say the word of God. I can do all things through Christ who strengthens me. ದೇವರ ವಾಕ್ಯವನ್ನು ಘೋಷಿಸಿರಿ, ನನ್ನನ್ನ ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನ ಮಾಡಲು ಶಕ್ತನು ಎಂಬುದಾಗಿ. Enemy may say you don't have the future. Finish everything. Your future is finished. ವೈರಿ ಹೇಳ್ತಿರಬಹುದು, ನಿನಗೆ ಯಾವ ಭವಿಷ್ಯ ಇಲ್ಲ, ನಿನ್ನ ಭವಿಷ್ಯ ಮುಕ್ತಾಯ ಆಗಿ ಹೋಯಿತು ಎಂಬುದಾಗಿ. Jeremiah chapter 29 verse 11 says, for I know the plans I have for you, plans to prosper, not to harm for you. ಯೆರೆಮೀಯ 29:11 ಹೇಳುತ್ತದೆ, ನನ್ನನ್ನು ನಾನು ನಿನಗಾಗಿ ಮಾಡಿದ ಯೋಜನೆಗಳು ಅದು ಹಿತದ ಯೋಜನೆಗಳೇ, ಅದು ನಿನ್ನನ್ನು ಆಶೀರ್ವದಿಸುವಂತ ಯೋಜನೆಗಳು. Amen. Not to harm you. ನಿನ್ನನ್ನು ಹಾನಿ ಮಾಡುವಂತದ್ದಲ್ಲ, ಅದು Plans to prosper you. ನಿನ್ನನ್ನು ಅಭಿವೃದ್ಧಿ ಮಾಡುವಂತ ಯೋಜನೆ. Dear friends, which all places you are watching, there is a good news for you. You have a great future in your life. ಪ್ರಿಯರೇ, ನೀವು ಎಲ್ಲಿಂದ ನಮ್ಮನ್ನ ವೀಕ್ಷಿಸುತ್ತಿದ್ದೀರೋ, ನಿಮಗೆ ನಾನು ಒಂದು ಶುಭ ಸಂದೇಶವನ್ನು ಹೇಳ್ತೇನೆ. ನಿಮಗೆ ಒಂದು ಒಳ್ಳೆಯ ಭವಿಷ್ಯತ್ತಿದೆ. Your future is much glorious than all your past failures in your life. ನಿಮ್ಮ ಜೀವಿತದಲ್ಲಿ ಕಳೆದು ಹೋದಂತ ಎಲ್ಲ ಸೋಲುಗಳಿಗಿಂತ ಮುಂದೆ ಇರುವ ನಿಮ್ಮ ಭವಿಷ್ಯತ್ತು ಬಹಳ ಮಹಿಮೆ ಉಳ್ಳದ್ದು. God's hand is working in your life supernaturally. ದೇವರ ಹಸ್ತವು ನಿಮ್ಮ ಜೀವಿತದಲ್ಲಿ ಬಹಳ ಶ್ರೇಷ್ಠವಾಗಿ ಅದು ಕಾರ್ಯವನ್ನು ಮಾಡುತ್ತಾ ಇದೆ. You no need to be moved by anything in your life. ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯದ ಬಗ್ಗೆ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. If God is for you, ದೇವರು ನಿಮ್ಮ ಸಂಗಡ ಇರುವುದಾದ್ರೆ, come on, if God is for you, who can stand against you? ಹೇಳ್ರಿ, ನಿಮ್ಮ ಸಂಗಡ ದೇವರು ಇರುವುದಾದ್ರೆ ಯಾರು ನಿಮಗೆ ವಿರೋಧವಾಗಿ ನಿಲ್ಲಲು ಸಾಧ್ಯ? You may be feeling, oh, I am all alone, I am lonely, nobody is with me. I am telling to you, God's word says in Hebrews chapter 13 verse 5 said, oh, God says, I will nor leave you, I will nor forsake you. ನೀವು ಹೇಳುತ್ತಿರಬಹುದು, ನನ್ನ ಸಂಗಡ ಯಾರು ಇಲ್ಲ, ನಾನು ಏನು ಮಾಡ್ಲಿ, ನನ್ನ ಜೀವಿತ ಹೇಗೆ ಎಂಬುದಾಗಿ. ಆದ್ರೆ ಇಬ್ರಿಯ 13:5 ಹೇಳುತ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. You are not alone. ನೀವು ಏಕಾಂಗಿಗಳಲ್ಲ. You are not rejected. ನೀವು ತಿರಸ್ಕರಿಸಲ್ಪಟ್ಟವರಲ್ಲ. You are accepted by the blood of Jesus. ಯೇಸುವಿನ ರಕ್ತದಿಂದ ನೀವು ಸ್ವೀಕಾರ ಹೊಂದಿದವರು. You are the righteousness of God in Christ Jesus. ಕ್ರಿಸ್ತನ ಮೂಲಕ ದೇವರ ನೀತಿಯಾಗಿದ್ದೀರಾ. You are the beloved of God. ದೇವರ ಪ್ರಿಯರಾಗಿದ್ದೀರಾ. Hallelujah. Don't accept this kind of the negative thoughts into your mind. ಇಂಥ ನಕಾರಾತ್ಮಕವಾದ ಸಂಗತಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ಒಪ್ಪಿಕೊಳ್ಳಬೇಡಿರಿ. Arise in your faith and declare, in the name of Jesus, I refuse to believe all these negative thoughts in my mind. ನಂಬಿಕೆಯಿಂದ ಎದ್ದೇಳಿರಿ, ಎಲ್ಲ ನಕಾರಾತ್ಮಕ ಸಂಗತಿಗಳು ನನ್ನ ಮನಸ್ಸಿನಲ್ಲಿ ಬರುವುದನ್ನು ನಾನು ತಿರಸ್ಕರಿಸುತ್ತೇನೆ ಎಂಬುದಾಗಿ. I refuse every kind of the depression in my mind. ನನ್ನ ಮನಸ್ಸಿನಲ್ಲಿರುವ ಎಲ್ಲ ಒತ್ತಡವನ್ನು ನಾನು ತಿರಸ್ಕರಿಸುತ್ತೇನೆ.
I believe good things are coming into my life. ನಾನು ನಂಬುತ್ತಾ ಇದ್ದೇನೆ, ಒಳ್ಳೆಯ ಸಂಗತಿಗಳು ನನ್ನ ಜೀವಿತದಲ್ಲಿ ಬರುತ್ತಾ ಇದೆ. Surely goodness and mercy shall follow me all the days of my life. ಹೌದು, ಶುಭವು ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ನನ್ನನ್ನು ಹಿಂಬಾಲಿಸುತ್ತದೆ. Hallelujah. One more word I would like to give. ಇನ್ನೊಂದು Hebrews chapter 4 verse 14. ಇನ್ನೊಂದು ವಾಕ್ಯವನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯ. Seeing then that we have a great high priest, he is passed into the heaven, Jesus the Son of God. Next word says, let us hold fast our profession. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. I like this word. ಈ ವಾಕ್ಯವನ್ನು ನಾನು ಬಹಳ ಇಷ್ಟಪಡ್ತೇನೆ. It says, let us hold fast our profession or the confession. ಇಲ್ಲಿ ನೋಡ್ರಿ, ವಾಕ್ಯವು ಹೇಳ್ತದೆ ನಮ್ಮ ಆರಿಕೆಯನ್ನ ನಾವು ದೃಢವಾಗಿ ಇಟ್ಟುಕೊಳ್ಳೋಣ. Let me say something here. ಇಲ್ಲಿ ಒಂದು ಕಾರ್ಯವನ್ನು ಹೇಳ್ತೇನೆ. The profession, what the word of God says, it is your confession of the word of God. ಇಲ್ಲಿ ನೋಡ್ರಿ, ನೀವು ಹೇಳುತ್ತಿರುವಂತ ಆರಿಕೆ ಅದು ದೇವರ ವಾಕ್ಯದಿಂದ ಬಂದಂತದ್ದು. Hallelujah. As you decree and declare something about your future, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ನೀವು ಒಂದು ಆರಿಕೆ ಮಾಡುವಾಗ, ಘೋಷಣೆ ಮಾಡುವಾಗ, word of God say one thing you shall declare, it shall be established for you. ದೇವರ ವಾಕ್ಯ ಹೇಳುತ್ತದೆ, ನೀವು ಈಗಾಗಲೇ ಹೇಳಿದಂತೂ ಅದು ನಿಮಗಾಗಿ ಅದು ಸ್ಥಾಪನೆ ಆಗುತ್ತದೆ. Light will shine in your path. ನಿಮ್ಮ ಹೆಜ್ಜೆಯಲ್ಲಿ ಬೆಳಕು ಪ್ರಕಾಶಿಸುತ್ತದೆ. Dear friend, ಪ್ರಿಯ ಸ್ನೇಹಿತರೆ, don't speak the situation. ಪರಿಸ್ಥಿತಿಯನ್ನು ಮಾತಾಡ್ಕೊಂಬೇಡ್ರಿ. Maybe nothing is there in your life naturally if you see. ಸ್ವಾಭಾವಿಕವಾಗಿ ನೋಡುವಾಗ ನಿಮ್ಮ ಜೀವಿತದಲ್ಲಿ ಏನು ಇಲ್ಲದಿರಬಹುದು. But I am telling to you, in the realm of the spirit, God is with you. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಆತ್ಮೀಕ ಮಂಡಳಿಯಲ್ಲಿ ದೇವರು ನಿಮ್ಮ ಸಂಗಡ ಇದ್ದಾನೆ. If God is with you, that means you have everything in your life. ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಇದ್ದ ಹಾಗೆ. Whatever lost in your life, the Lord is restoring back into your life. ನಿಮ್ಮ ಜೀವಿತದಲ್ಲಿ ಏನೇನೆಲ್ಲ ಕಳೆದುಕೊಂಡಿದ್ದೀರೋ ದೇವರು ತಿರುಗಿ ನಿಮಗೆ ಅವೆಲ್ಲವನ್ನ ಒದಗಿಸಿ ಕೊಡ್ತಾನೆ. God is restoring your family life. ನಿಮ್ಮ ಕುಟುಂಬ ಜೀವಿತವನ್ನ ದೇವರು ಪುನರ್ಸ್ಥಾಪಿಸ್ತಾ God ಇದ್ದಾನೆ. is restoring your job. ನಿಮ್ಮ ಉದ್ಯೋಗವನ್ನ ದೇವರು ಆಶೀರ್ವದಿಸ್ತಾ ಇದ್ದಾನೆ. God is restoring your health in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಆರೋಗ್ಯವನ್ನ ದೇವರು ಬಲಪಡಿಸ್ತಾ ಇದ್ದಾನೆ. Speak the God's word over your life. ನಿಮ್ಮ ಜೀವಿತದ ಮೇಲೆ ದೇವರ ವಾಕ್ಯವನ್ನ ಮಾತಾಡಿಕೊಳ್ಳಿರಿ. The Lord is my shepherd. I shall not lack in my life. ಯೆಹೋವನು ನನಗೆ ಕುರುಬನು, ನನ್ನ ಜೀವಿತದಲ್ಲಿ ನಾನು ಯಾವುದಕ್ಕೂ ಕೊರತೆ ಪಡೆನು. When you see the situation, there is a financial crisis, decree and declare, the Lord is my shepherd, I shall not be in want. ನಿಮ್ಮ ಜೀವಿತದಲ್ಲಿ ಆರ್ಥಿಕವಾದ ಒಂದು ಮುಗ್ಗಟ್ಟಿನ ಪರಿಸ್ಥಿತಿಯನ್ನು ನೋಡುವಾಗ ಅದನ್ನು ಘೋಷಣೆ ಮಾಡ್ರಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ. I'm telling to you, whatever you say in agreement with the word of God, you shall see the manifestation in your life. ನಾನು ನಿಮಗೆ ಹೇಳ್ತೇನೆ, ದೇವರ ವಾಕ್ಯದೊಂದಿಗೆ ಒಡಂಬಟ್ಟು ನೀವು ಏನನ್ನ ಹೇಳ್ತೀರೋ ಅದು ದೇವರ ನಾಮದಲ್ಲಿ ಅದು ಉಂಟಾಗುತ್ತದೆ. Amen. Because you are called to fight the good fight of faith. ಯಾಕಂದ್ರೆ ನೀವು ಒಳ್ಳೆಯ ನಂಬಿಕೆ ಹೋರಾಟವನ್ನ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. This is the good fight. ಇದು ಒಳ್ಳೆಯ ಹೋರಾಟ. Hallelujah. Fight against the senses. ಈ ಒಂದು ಮಾನಸಿಕ ಆಲೋಚನೆಗಳ ವಿರುದ್ಧದ ಹೋರಾಟ. Amen. Fight of faith. ನಂಬಿಕೆಯ ಹೋರಾಟ. So my precious one, ನನ್ನ ಪ್ರಿಯ ಅಮೂಲ್ಯರೇ, speak what God says about you. ದೇವರು ನಿಮ್ಮ ಬಗ್ಗೆ ಏನನ್ನು ಹೇಳ್ತಾನೋ ಅದನ್ನ ಮಾತಾಡಿರಿ. This is the same thing God told to Ezekiel. ಇದನ್ನೇ ಯೆಹೆಜ್ಕೇಲನಿಗೆ ದೇವರು ಹೇಳಿದ್ದು. God told to Ezekiel, Ezekiel, prophesy to these dry bones. ಯೆಹೆಜ್ಕೇಲನಿಗೆ ದೇವರು ಹೇಳಿದನು, ಈ ಒಣಗಿದ ಎಲುಬುಗಳಿಗೆ ಪ್ರವಾದಿಸು. Don't speak. ಮಾತಾಡಬೇಡ. Oh, my situation is so dry. ಅಯ್ಯೋ, ನನ್ನ ಪರಿಸ್ಥಿತಿ ಒಣಗಿ ಹೋಗಿದೆ, Nobody is with me. ನನ್ನ ಸಂಗಡ ಯಾರೂ ಇಲ್ಲ, Everybody left me. ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು. That may be your situation, present situation. ಹೌದು, ಆ ಪರಿಸ್ಥಿತಿ ನಿಮ್ಮದಾಗಿರಬಹುದು. But I am telling to you, prophesy the word of God into your future. ಆದ್ರೆ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ದೇವರ ವಾಕ್ಯ ವಾಗ್ದಾನವನ್ನ ಪ್ರವಾದಿಸಿರಿ. Whatever you prophesy in agreement with the word of God, I am telling to you, you will see the manifestation in your life. ದೇವರ ವಾಕ್ಯದೊಂದಿಗೆ ಒಡಂಬಟ್ಟು ಏನನ್ನ ಹೇಳಿ ಪ್ರವಾದಿಸ್ತೀರೋ ಅದು ಉಂಟಾಗುತ್ತದೆ.
as Ezekiel instructed by the Lord, when he began to prophesy the word of God over the dry bones, ಯೆಹೆಜ್ಕೇಲನು ದೇವರ ಮಾತಿನ ಪ್ರಕಾರ ಒಣಗಿದ ಎಲುಬುಗಳ ಮೇಲೆ ಮಾತನಾಡಲು ಆರಂಭಿಸುವಾಗ you know what happened? The valley of dry bone became a valley of mighty army. ಅಲ್ಲಿ ನೋಡ್ರಿ, ಒಣಗಿದ ಎಲುಬುಗಳು ಒಂದು ದೊಡ್ಡ ಸೈನ್ಯವಾಗಿ ಅಲ್ಲಿ ಉಂಟಾಯಿತು. Hallelujah. That is our God. ಅವನೇ ನಮ್ಮ ದೇವರು. He is working through you. ಆತನು ನಿಮ್ಮ ಮೂಲಕವಾಗಿ ತನ್ನ ಕಾರ್ಯವನ್ನು ಮಾಡ್ತಾನೆ. He works in and through your life. ನಿನ್ನ ಒಳಗೆ ಹಾಗೂ ನಿನ್ನ ಮೂಲಕ ಆತನು ಕಾರ್ಯವನ್ನು He ಮಾಡ್ತಾನೆ. need you to change your life. ನಿನ್ನ ಜೀವಿತವನ್ನು ಬದಲಾಯಿಸುವುದಕ್ಕೆ ಆತನಿಗೆ ನೀನು ಬೇಕು. Amen. Cooperate with him. ಆತನೊಂದಿಗೆ ಸಹಕರಿಸಿರಿ. Fight the good fight of faith. ನಂಬಿಕೆಯ ಒಳ್ಳೆಯ ಹೋರಾಟವನ್ನು ಮಾಡಿರಿ. You are a more than a conqueror in Christ Jesus. ಯೇಸು ಕ್ರಿಸ್ತನಲ್ಲಿ ನೀವು ಜಯಶಾಲಿಗಳಿಗಿಂತ ಜಯಶಾಲಿಗಳು. Amen. ಆಮೆನ್. God bless you.